ಮೈಸೂರು ಅರಮನೆಯ ಮುಂಭಾಗದಲ್ಲಿ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಯಿತು. ಇದರ ತನಿಖೆಯನ್ನ ಈಗ ಪೊಲೀಸರು ನಡೆಸ್ತಾ ಇದ್ದಾರೆ. ಆದ್ರೆ ತನಿಖೆಯನ್ನ ನಡೆಸ್ತಾ ಇರುವಂತಹ ಪೊಲೀಸರಿಗೆ ಈಗ ಒಂದಷ್ಟು ಕಷ್ಟಗಳಾಗ್ತಾ ಇರೋದು ಕಾರಣ ಏನಪ್ಪಾ ಅಂತಂದ್ರೆ, ಅರಮನೆ ಮುಂದುಗಡೆ ಇರುವಂತಹ ಈ ಸಿಸಿ ಕ್ಯಾಮೆರಾಗಳೇ ಹಾಗಾದ್ರೆ ವರ್ಕ್ ಆಗ್ತಾ ಇಲ್ವಾ ಅನ್ನೋ ಪ್ರಶ್ನೆ. ಸಿಸಿ ಕ್ಯಾಮೆರಾದಲ್ಲಿ ಬ್ಲಾಸ್ಟ್ ದೃಶ್ಯ ಸೆರೆ ಆಗಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಕೂಡ ಇದೆ. 360 ಡಿಗ್ರಿ ಕ್ಯಾಮೆರಾ ಇದೆ. 360 ಡಿಗ್ರಿ ಕ್ಯಾಮೆರಾ ಇದ್ರೂ ಕೂಡ ಬ್ಲಾಸ್ಟ್ ರೆಕಾರ್ಡ್ ಆಗಿಲ್ಲ ಅಂತಿದ್ದಾರೆ. ಸ್ಫೋಟವಾದ ಸ್ಥಳದ 20 ಅಡಿ ದೂರದಲ್ಲಿ ಸಿಸಿ ಕ್ಯಾಮೆರಾ ಇದೆ. ಆದ್ರೆ ಆ ಸಿಸಿ ಕ್ಯಾಮೆರಾದಲ್ಲಿ ಫುಟೇಜಸ್ ಕ್ಯಾಪ್ಚರ್ ಆಗಿಲ್ಲ ಅನ್ನುವಂತ ವಿಚಾರ. ಸಿಸಿ ಕ್ಯಾಮೆರಾ ಹಾಗಾದ್ರೆ ಕೆಟ್ಟಿತ್ತಾ, ವರ್ಕ್ ಆಗ್ತಾ ಇರ್ಲಿಲ್ವಾ, ಅದನ್ನ ಗಮನಿಸಿರ್ಲಿಲ್ವಾ, ಅಥವಾ ಅದರ ಮೇಂಟೆನೆನ್ಸ್ ಸರಿಯಾಗಿ ಮಾಡ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ. ಸರ್ಕಾರದ ವಿರುದ್ಧವೂ ಕೂಡ ಹಿಂದೆಯೂ ಕೂಡ ಈ ಅರಮನೆ ವಿಚಾರದಲ್ಲಿ ಒಂದಷ್ಟು ದೂರುಗಳು ಕೇಳಿ ಬಂತು, ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಂತ. ಹಾಗಾದ್ರೆ ಇಲ್ಲೂ ಕೂಡ ಅಂತದ್ದೇನಾದ್ರೂ ನಡೆದಿತ್ತಾ ಅನ್ನೋ ಪ್ರಶ್ನೆ. ಸ್ಫೋಟದ ಮೂಲಕ ಈ ಭದ್ರತಾ ಲೋಪ ಇದೆಯಲ್ಲ, ಇದು ಬಯಲಾಗ್ತಾ ಇದೆ. ಇಂಥದ್ದೊಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಎಚ್ಚರಿಕೆಯ ಗಂಟೆ ಯಾವ್ದ್ಯಾವ್ದು ವರ್ಕ್ ಆಗ್ತಾ ಇದೆ, ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಹಾಗಾದ್ರೆ ಪೊಲೀಸರು ಗಮನಿಸ್ತಾ ಇಲ್ವಾ ಅನ್ನೋ ಪ್ರಶ್ನೆಯೂ ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ಈಗಾಗಲೇ ತನಿಖೆಯನ್ನ ಆರಂಭಿಸಿದ್ದಾರೆ ಪೊಲೀಸರು ಈ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸದ್ಯಕ್ಕೆ ಏನೇನ್ ಅಪ್ಡೇಟ್ಸ್ ಇದೆ, ಅದರ ಜೊತೆಯಲ್ಲಿ ಸಿಸಿ ಕ್ಯಾಮೆರಾ ವರ್ಕ್ ಆಗ್ತಿಲ್ಲ ಅನ್ನುವಂತ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇರೋದು. ಇದ್ರ ಬಗ್ಗೆ ಅಪ್ಡೇಟ್ಸ್ ಇದೆಯಾ? ಹಾಗೆ ಸಲೀಂನ ಒಂದಷ್ಟು ವಿವರಗಳು ಏನಾದ್ರೂ ಸಿಕ್ಕಿದ್ಯಾ ಅಂತ? ಅಶ್ವಿನಿ, ಈಗಾಗಲೇ ಕಳೆದ ಗುರುವಾರ ರಾತ್ರಿ 8:30 ಸುಮಾರಿಗೆ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಜಯವಾರ್ತಾಂಡ ದ್ವಾರದ ಬಳಿ ಹೀಲಿಯಂ ತುಂಬಿದಂತಹ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣದಲ್ಲಿ ಸದ್ಯ ಈಗ 3 ಮೃತಪಟ್ಟಿದ್ದಾರೆ. ಆಗಾಗಲೇ ಘಟನೆ ನಡೆದ ಸಂದರ್ಭದಲ್ಲಿಯೇ ಆ ಸಿಲಿಂಡರ್ ಅನ್ನ ಹೊತ್ತು ಬಂದಿದ್ದಂತಹ ಸೈಕಲ್ ಬಂದಿದ್ದಂತಹ ಸಲೀಂ ಉತ್ತರ ಪ್ರದೇಶದ ವ್ಯಕ್ತಿ ಮೃತಪಟ್ಟಿದ್ರು. ನಿನ್ನೆ 2 ಮೃತಪಟ್ಟ ಚಿಕಿತ್ಸೆ ಫಲಕಾರಿಯಾಗಿರುತ್ತೆ. ಮೃತಪಟ್ಟಿರುವಂತದ್ದು ಓರ್ವ ನಂಜನಗೂಡಿನ ಮಹಿಳೆ ಮಂಜುಳಾ ಇರಬಹುದು, ಮತ್ತೊಬ್ಬರು ಬೆಂಗಳೂರಿನ ಲಕ್ಷ್ಮಿ ಅವರು ಕೂಡ ಸಾಕಷ್ಟು ಗಂಭೀರವಾಗಿ ಗಾಯಗಳಾಗಿದ್ರು. ಅವರು ಕೂಡ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಸದ್ಯಕ್ಕೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಇಲ್ಲಿ ಉಳಿದಂತಹ ಗಾಯಗಳು ಕೂಡ ಔಟ್ ಆಫ್ ಡೇಂಜರ್ ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯ ಒಂದು ಪ್ರಶ್ನೆ ಸಾಕಷ್ಟು ಕಾಡ್ತಾ ಇರುವಂತದ್ದು ಅಂದ್ರೆ, ಮೈಸೂರು ಅರಮನೆಯ ಮುಂಭಾಗದಲ್ಲೇ ನೀವು ನೋಡ್ತಾ ಇರಬಹುದು ಕೂದಲೆಳೆಯ ಅಂದ್ರೆ ಈಗ ಘಟನೆ ನಡೆದಂತಹ ಸ್ಥಳದಿಂದ ಸುಮಾರು 20 ಅಡಿ ದೂರದಲ್ಲಿರುವಂತಹ ಒಂದು 360 ಡಿಗ್ರಿ ತಿರುಗುವಂತಹ ಕ್ಯಾಮೆರಾ ಏನಿದೆ, ಆ ಒಂದು ಕ್ಯಾಮೆರಾದಲ್ಲಿ ಈ ಒಂದು ಸ್ಫೋಟ ಆದಂತಹ ದೃಶ್ಯ ಸರಿಯಾಗಿಲ್ಲ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಅರಮನೆ ಅಂತಂದ್ರೆ ಲಕ್ಷಾಂತರ ಪ್ರವಾಸಿಗರು ಮೈಸೂರಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅರಮನೆಯ ಸುತ್ತಲೂ ಕೂಡ ಸಿಸಿಟಿವಿಗಳನ್ನ ಅರಮನೆಯ ಆಡಳಿತ ಮಂಡಳಿ ಅಳವಡಿಸಿರುವಂತದ್ದು. ಈಗ ನೋಡ್ತಾ ಇರುವಂತಹ ಸಿಸಿ ಕ್ಯಾಮೆರಾ ಏನಿದೆ, ಅದು 360 ತಿರುಗುವಂತಹ ಕ್ಯಾಮೆರಾ ಆಗಿದೆ. ಈಗ ಪೊಲೀಸರು ಕೊಡ್ತಾ ಇರುವಂತಹ ರೀಸನ್ ಅಂತಂದ್ರೆ, ಅಂದ್ರೆ ಸ್ಫೋಟ ಆಗುವಂತಹ ಸಂದರ್ಭದಲ್ಲಿ ಅದು ಕ್ಯಾಮೆರಾ ಮತ್ತೊಂದು ದಿಕ್ಕಿಗೆ ತಿರುಗಿತ್ತು ಅನ್ನುವಂತಹ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ತಂತ್ರಜ್ಞಾನ ಮುಂದುವರೆದಿದೆ. 360ಯೂ ಕೂಡ ತಿರುಗಿದ್ರು ಕೂಡ ಎಲ್ಲಾ ಆಯಾಮಗಳಲ್ಲೂ ಕೂಡ ರೆಕಾರ್ಡ್ ಆಗುವಂತಹ ಸಿಸಿಟಿವಿಗಳು ಬಂದಿದೆ. ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನರು ಸೇರುವಂತಹ ಜಾಗದಲ್ಲಿ ಯಾಕೆ ಇಲ್ಲೂ ಕೂಡ ಹಳೆಯ ಕ್ಯಾಮೆರಾ ಅಳವಡಿಸಿಕೊಂಡಿದ್ರು ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ಸ್ಫೋಟ ನಡೆದಂತಹ ಸ್ಥಳದಿಂದ ಕೇವಲ 20 ಅಡಿ ದೂರದಲ್ಲಿ ಈ ಒಂದು ಸಿಸಿಟಿವಿ ಎಲ್ಲ ಅಳವಡಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ದೂರದಿಂದ ಆ ಸಿಸಿಟಿವಿ ದೃಶ್ಯಗಳು ಕೂಡ ಏನು ರೆಕಾರ್ಡ್ ಆಗಿದ್ರು ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಫೈರ್ ಆಗಿಲ್ಲ, ಕೇವಲ ಜಸ್ಟ್ ಅದು ಬ್ಲಾಸ್ಟ್ ಆಗಿರುವಂತದ್ದು. ಸೊ ಹೀಗಾಗಿ ಕೇವಲ 1-2 ಸೆಕೆಂಡ್ಗಳಲ್ಲಿ ಆ ಒಂದು ದೃಶ್ಯ ಸೆರೆ ಹಾಕಬೇಕಾಗಿತ್ತು. ಆದ್ರೆ ಈ ಒಂದು ಅಂದ್ರೆ ಜಯವಾರ್ತಾಂಡ ದ್ವಾರದ ಮುಂಭಾಗದಲ್ಲಿ ಹಾಕಿರುವಂತಹ ಏನು ಸಿಸಿಟಿವಿಯ ಒಂದು ಲೈಟ್ ನ ಒಂದು ಏನು ಕಂಬ ಏನಿದೆ, ಕೇವಲ ಅದು ಒಂದು ರೀತಿಯಲ್ಲಿ ಎಲ್ಲ ಒಂದು ನೋಡಿದವರಿಗೆ ಭಯ ಹುಟ್ಟಿಸುವಂತಹ ಕೇವಲ ಸಿಸಿಟಿವಿ ಇದೆ ಅನ್ನುವಂತಹ ಮಾದರಿಯಲ್ಲಿ ಹಾಕಿದ್ರ ಜನರಿಗೆ ಭಯ ಹುಟ್ಟಿಸಬೇಕು, ನಮ್ಮಲ್ಲಿ ಭದ್ರತೆಗೆ ಸಾಕಷ್ಟು ಎಚ್ಚರ ಒತ್ತು ಕೊಡ್ತಾ ಇದೀವಿ ಅನ್ನೋ ಮಾತುಗಳು ಹೇಳೋದಕ್ಕೆ ಈ ಒಂದು ಸಿಸಿಟಿವಿಯನ್ನು ಹಾಕಿದ್ರ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಜಯವಾರ್ತಾಂಡ ದ್ವಾರ ಏನಿದೆ, ಈ ಒಂದು ದ್ವಾರಕ್ಕೆ ಸಾಕಷ್ಟು ಜನರು ಬರ್ತಾರೆ. ಯಾಕಂತಂದ್ರೆ ಇಲ್ಲಿ ಯಾರೆಲ್ಲ ಅರಮನೆಯ ಒಳಭಾಗಕ್ಕೆ ಹೋಗೋದಿಲ್ಲ, ಅವರೆಲ್ಲ ಈ ಭಾಗದಲ್ಲಿ ನಿಂತು ಫೋಟೋ ವಿಡಿಯೋನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಬೆಳಿಗ್ಗೆ ಪ್ರವಾಸಿಗರು ಯಾರೇ ಬಂದರೂ ಕೂಡ ಇದೇ ಒಂದು ಭಾಗದಲ್ಲಿ ನಿಂತು ಇಲ್ಲಿಂದ ಫೋಟೋ ವಿಡಿಯೋಗಳನ್ನ
ತೆಗೆದುಕೊಳ್ಳಕ್ಕೆ ಮುಂದಾಗ್ತಾರೆ. ಸೊ ಹೀಗಾಗಿ ಈ ಒಂದು ಸಿಸಿಟಿವಿ ದೃಶ್ಯ ರೆಕಾರ್ಡ್ ಆಗಿದ್ರೆ ಈ ಒಂದು ಘಟನೆ ಆಕಸ್ಮಿಕನ ಅಥವಾ ಏನು ಉದ್ದೇಶಪೂರ್ವಕವಾಗಿ ಮಾಡಿದ್ದ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವ್ ಅವರು ಒಂದಂತೂ ಬಹಳ ಸ್ಪಷ್ಟಪಡಿಸಿರುವಂತದ್ದು ಈ ಘಟನೆ ನಡೆದಿರುವಂತದ್ದು ಆಕಸ್ಮಿಕ ಅಂತ ಹೇಳಿ. ಆದ್ರೆ ಸಿಸಿಟಿವಿ ದೃಶ್ಯಗಳು ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಕ್ರೈಮ್ ನಡೆದರೂ ಕೂಡ ಸಿಸಿಟಿವಿ ದೃಶ್ಯಗಳು ಸಾಕಷ್ಟು ಪೊಲೀಸರಿಗೆ ಸಹಾಯ ಮಾಡ್ತಾ ಇದ್ದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಸಿಸಿಟಿವಿ ದೃಶ್ಯ ರೆಕಾರ್ಡ್ ಆಗದೇ ಇರುವಂತದ್ದು ಸಾಕಷ್ಟು ಎಲ್ಲೋ ಭದ್ರತಾ ವೈಫಲ್ಯ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರುವಂತದ್ದು. ಸೊ ಇಲ್ಲಿ ಮುಂದಾದ್ರೂ ಕೂಡ ಅರಮನೆ ಆಡಳಿತ ಮಂಡಳಿ ಪ್ರತಿನಿತ್ಯವೂ ಕೂಡ ಕೋಟ್ಯಾಂತರ ರೂಪಾಯಿ ಆದಾಯ ಬರುವಂತಹ ಅರಮನೆ ಆಡಳಿತ ಮಂಡಳಿಗೆ ಭದ್ರತೆಯ ವಿಚಾರವಾಗಿ ಎಲ್ಲ ಒಂದು ಕಡೆ ಸಿಸಿಟಿವಿಗಳನ್ನ ನೂತನವಾಗಿ ಈಗಾಗಲೇ ತಂತ್ರಜ್ಞಾನ ಮುಂದುವರೆದು ಎಐ ಬಂದಿದೆ. ಸೊ ಹೀಗಾಗಿ ಈ ಸಿಸಿಟಿವಿಗಳೆಲ್ಲ ಅಳವಡಿಸ್ತಾರಲ್ಲ ಅದು ಕೂಡ ಈಗ ಕಾತೊಡಬೇಕಾಗಿದೆ. ಇನ್ನು ತನಿಖೆಯ ವಿಚಾರವಾಗಿ ಹೇಳೋದಾದ್ರೆ ಈಗಾಗಲೇ ಸಲೀಂನ ಪೂರ್ವಾಪರವನ್ನ ಈಗಾಗಲೇ ಪೊಲೀಸರು ಕೂಡ ಪತ್ತೆ ಹಚ್ತಾ ಇರುವಂತದ್ದು. ಜೊತೆಗೆ ಆತನ ಜೊತೆಯಲ್ಲಿದ್ದ ಇಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು ವಿಚಾರಣೆ ಒಳಪಡಿಸಿದ್ದಾರೆ. ಆತ ಕಳೆದ 15 ದಿನಗಳಿಂದಷ್ಟೇ ಲಷ್ಕರ್ ಮೊಹಲ್ಲಾದ ಏನೊಂದು ಶರೀಫ್ ಲಾಡ್ಜಲ್ಲಿ ವಾಸವಾಗಿದ್ದ. ಸೊ ಹೀಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಆತನ ಫೋನ್ ಡೀಟೇಲ್ಸ್ ಇರಬಹುದು ಪ್ರತಿಯೊಂದನ್ನು ಕೂಡ ಕಲೆ ಹಾಕಿ ಈ ಒಂದು ಸ್ಫೋಟ ಆಕಸ್ಮಿಕ ಅನ್ನುವಂತಹ ತನಿಖೆಯಲ್ಲಿ ಈಗ ಮುಂದುವರೆಸಿರುವಂತದ್ದು. ಅಶ್ವಿನಿ. ಆಲ್ ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮೈಸೂರು ಅರಮನೆಯ ಮುಂಭಾಗದಲ್ಲಿ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಯಿತು. ಇದರ ತನಿಖೆಯನ್ನು ಈಗ ಪೊಲೀಸರು ನಡೆಸ್ತಾ ಇದ್ದಾರೆ. ಆದ್ರೆ ತನಿಖೆಯನ್ನು ನಡೆಸ್ತಾ ಇರುವಂತಹ ಪೊಲೀಸರಿಗೀಗ ಒಂದಷ್ಟು ಕಷ್ಟಗಳಾಗ್ತಾ ಇರೋದು ಕಾರಣ ಏನಪ್ಪಾ ಅಂತಂದ್ರೆ ಅರಮನೆ ಮುಂದುಗಡೆ ಇರುವಂತಹ ಈ ಸಿಸಿ ಕ್ಯಾಮೆರಾಗಳೇ ಹಾಗಾದ್ರೆ ವರ್ಕ್ ಆಗ್ತಾ ಇಲ್ವಾ ಅನ್ನೋ ಪ್ರಶ್ನೆ. ಸಿಸಿ ಕ್ಯಾಮೆರಾದಲ್ಲಿ ಬ್ಲಾಸ್ಟ್ ದೃಶ್ಯ ಸೆರೆ ಆಗಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಕೂಡ ಇದೆ. 360 ಡಿಗ್ರಿ ಕ್ಯಾಮೆರಾ ಇದೆ. 360 ಡಿಗ್ರಿ ಕ್ಯಾಮೆರಾ ಇದ್ರೂ ಕೂಡ ಬ್ಲಾಸ್ಟ್ ರೆಕಾರ್ಡ್ ಆಗಿಲ್ಲ ಅಂತಿದ್ದಾರೆ. ಸ್ಫೋಟವಾದ ಸ್ಥಳದ 20 ಅಡಿ ದೂರದಲ್ಲಿ ಸಿಸಿ ಕ್ಯಾಮೆರಾ ಇದೆ. ಆದ್ರೆ ಆ ಸಿಸಿ ಕ್ಯಾಮೆರಾದಲ್ಲಿ ಫುಟೇಜಸ್ ಕ್ಯಾಪ್ಚರ್ ಆಗಿಲ್ಲ ಅನ್ನುವಂತ ವಿಚಾರ. ಸಿಸಿ ಕ್ಯಾಮೆರಾ ಹಾಗಾದ್ರೆ ಕೆಟ್ಟಿತ್ತ, ವರ್ಕ್ ಆಗ್ತಾ ಇರ್ಲಿಲ್ವಾ, ಅದನ್ನ ಗಮನಿಸಿರ್ಲಿಲ್ವಾ, ಅಥವಾ ಅದರ ಮೇಂಟೆನೆನ್ಸ್ ಸರಿಯಾಗಿ ಮಾಡ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ. ಸರ್ಕಾರದ ವಿರುದ್ಧವೂ ಕೂಡ ಈ ಹಿಂದೆಯೂ ಕೂಡ ಈ ಅರಮನೆ ವಿಚಾರದಲ್ಲಿ ಒಂದಷ್ಟು ದೂರುಗಳು ಕೇಳಿ ಬಂತು, ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಂತ. ಹಾಗಾದ್ರೆ ಇಲ್ಲೂ ಕೂಡ ಅಂತದ್ದೇನಾದ್ರೂ ನಡೆದಿತ್ತಾ ಅನ್ನೋ ಪ್ರಶ್ನೆ. ಸ್ಫೋಟದ ಮೂಲಕ ಈ ಭದ್ರತಾ ಲೋಪ ಇದೆಯಲ್ಲ ಇದು ಬಯಲಾಗ್ತಾ ಇದೆ. ಇಂಥದ್ದೊಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಎಚ್ಚರಿಕೆಯ ಗಂಟೆ ಯಾವ್ದ್ಯಾವ್ದು ವರ್ಕ್ ಆಗ್ತಾ ಇದೆ, ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಹಾಗಾದ್ರೆ ಪೊಲೀಸರು ಗಮನಿಸ್ತಾ ಇಲ್ವಾ ಅನ್ನೋ ಪ್ರಶ್ನೆಯೂ ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ಈಗಾಗಲೇ ತನಿಖೆಯನ್ನ ಆರಂಭಿಸಿದ್ದಾರೆ ಪೊಲೀಸರು. ಈ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನೇನ್ ಅಪ್ಡೇಟ್ಸ್ ಇದೆ, ಅದರ ಜೊತೆಯಲ್ಲಿ ಸಿಸಿ ಕ್ಯಾಮೆರಾ ವರ್ಕ್ ಆಗ್ತಿಲ್ಲ ಅನ್ನುವಂತ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇರೋದು. ಇದ್ರ ಬಗ್ಗೆ ಅಪ್ಡೇಟ್ಸ್ ಇದೆಯಾ? ಹಾಗೆ ಸಲೀಂನ ಒಂದಷ್ಟು ವಿವರಗಳೇನಾದ್ರೂ ಸಿಕ್ಕಿದ್ಯಾ ಅಂತ? ಅಶ್ವಿನಿ, ಈಗಾಗಲೇ ಕಳೆದ ಗುರುವಾರ ರಾತ್ರಿ 8:30 ಸುಮಾರಿಗೆ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಏನು ಹೀಲಿಯಂ ತುಂಬಿದಂತಹ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣದಲ್ಲಿ ಸದ್ಯ ಈಗ 3 ಮೃತಪಟ್ಟಿದ್ದಾರೆ. ಆಗಾಗಲೇ ಘಟನೆ ನಡೆದ ಸಂದರ್ಭದಲ್ಲಿಯೇ ಏನು ಆ ಸಿಲಿಂಡರ್ ಅನ್ನ ಹೊತ್ತು ಬಂದಿದ್ದಂತಹ ಸೈಕಲ್ ಬಂದಿದ್ದಂತಹ ಸಲೀಂ ಉತ್ತರ ಪ್ರದೇಶದ ವ್ಯಕ್ತಿ ಮೃತಪಟ್ಟಿದ್ರು. ನಿನ್ನೆ ಇಬ್ಬರು ಮೃತಪಟ್ಟು ಚಿಕಿತ್ಸೆ ಫಲಕಾರಿಯಾಗಿರುತ್ತೆ ಮೃತಪಟ್ಟಿರುವಂತದ್ದು. ಓರ್ವ ಏನೋ ನಂಜನಗೂಡಿನ ಮಹಿಳೆ ಮಂಜುಳಾ ಇರಬಹುದು, ಮತ್ತೊಬ್ಬರು ಬೆಂಗಳೂರಿನ ಲಕ್ಷ್ಮಿ ಅವರು ಕೂಡ ಸಾಕಷ್ಟು ಗಂಭೀರವಾಗಿ ಗಾಯಗಳಾಗಿದ್ರು. ಅವರು ಕೂಡ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಸದ್ಯಕ್ಕೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಇಲ್ಲಿ ಉಳಿದಂತಹ ಗಾಯಗಳು ಕೂಡ ಔಟ್ ಆಫ್ ಡೇಂಜರ್ ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯ ಒಂದು ಪ್ರಶ್ನೆ ಸಾಕಷ್ಟು ಕಾಡ್ತಾ ಇರುವಂತದ್ದು ಅಂದ್ರೆ ಮೈಸೂರು ಅರಮನೆಯ ಮುಂಭಾಗದಲ್ಲೇ ನೀವು ನೋಡ್ತಾ ಇರಬಹುದು ಕೂದಲೆಳೆಯ ಅಂದ್ರೆ ಈಗ ಘಟನೆ ನಡೆದಂತಹ ಸ್ಥಳದಿಂದ ಸುಮಾರು 20 ಅಡಿ ದೂರದಲ್ಲಿರುವಂತಹ ಒಂದು 360 ಡಿಗ್ರಿ ತಿರುಗುವಂತಹ ಕ್ಯಾಮೆರಾ ಏನಿದೆ ಆ ಒಂದು ಕ್ಯಾಮೆರಾದಲ್ಲಿ ಈ ಒಂದು ಸ್ಫೋಟ ಆದಂತಹ ದೃಶ್ಯ ಸೆರೆಯಾಗಿಲ್ಲ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಅರಮನೆ ಅಂತಂದ್ರೆ ಲಕ್ಷಾಂತರ ಪ್ರವಾಸಿಗರು ಮೈಸೂರಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅರಮನೆಯ ಸುತ್ತಲೂ ಕೂಡ ಸಿಸಿಟಿವಿಗಳನ್ನ ಅರಮನೆ ಆಡಳಿತ ಮಂಡಳಿ ಅಳವಡಿಸಿರುವಂತದ್ದು. ಈಗ ನೋಡ್ತಾ ಇರುವಂತಹ ಸಿಸಿ ಕ್ಯಾಮೆರಾ ಏನಿದೆ ಅದು 360 ತಿರುಗುವಂತಹ ಕ್ಯಾಮೆರಾ ಆಗಿದೆ. ಈಗ ಪೊಲೀಸರು ಕೊಡ್ತಾ ಇರುವಂತಹ ರೀಸನ್ ಅಂತಂದ್ರೆ ಅಂದ್ರೆ ಸ್ಫೋಟ ಆಗುವಂತಹ ಸಂದರ್ಭದಲ್ಲಿ ಅದು ಕ್ಯಾಮೆರಾ ಮತ್ತೊಂದು ದಿಕ್ಕಿಗೆ ತಿರುಗಿತ್ತು ಅನ್ನುವಂತಹ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ತಂತ್ರಜ್ಞಾನ ಮುಂದುವರೆದಿದೆ. 360 ಕೂಡ ತಿರುಗಿದ್ರು ಕೂಡ ಎಲ್ಲಾ ಆಯಾಮಗಳಲ್ಲೂ ಕೂಡ ರೆಕಾರ್ಡ್ ಆಗುವಂತಹ ಸಿಸಿಟಿವಿಗಳು ಬಂದಿದೆ. ಆದ್ರೆ
ಇಷ್ಟು ದೊಡ್ಡ ಮಟ್ಟದಲ್ಲಿ ಜನರು ಸೇರುವಂತಹ ಜಾಗದಲ್ಲಿ ಯಾಕೆ ಇಲ್ಲೂ ಕೂಡ ಹಳೆಯ ಕ್ಯಾಮೆರಾ ಅಳವಡಿಸಿಕೊಂಡಿದ್ರು ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ಸ್ಫೋಟ ನಡೆದಂತಹ ಸ್ಥಳದಿಂದ ಕೇವಲ 20 ಅಡಿ ದೂರದಲ್ಲಿ ಈ ಒಂದು ಸಿಸಿಟಿವಿ ಎಲ್ಲ ಅಳವಡಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ದೂರದಿಂದ ಆ ಸಿಸಿಟಿವಿ ದೃಶ್ಯಗಳು ಕೂಡ ಏನು ರೆಕಾರ್ಡ್ ಆಗಿದ್ರು ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಫೈರ್ ಆಗಿಲ್ಲ, ಕೇವಲ ಜಸ್ಟ್ ಅದು ಬ್ಲಾಸ್ಟ್ ಆಗಿರುವಂತದ್ದು. ಸೊ ಹೀಗಾಗಿ ಕೇವಲ 1-2 ಸೆಕೆಂಡ್ಗಳಲ್ಲಿ ಆ ಒಂದು ದೃಶ್ಯ ಸೆರೆ ಹಾಕಬೇಕಾಗಿತ್ತು. ಆದ್ರೆ ಈ ಒಂದು ಅಂದ್ರೆ ಜಯಮಾರ್ತಡ ದ್ವಾರದ ಮುಂಭಾಗದಲ್ಲಿ ಹಾಕಿರುವಂತಹ ಏನು ಸಿಸಿಟಿವಿಯ ಒಂದು ಲೈಟ್ ನ ಒಂದು ಏನು ಕಂಬ ಏನಿದೆ, ಕೇವಲ ಅದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ನೋಡಿದವರಿಗೆ ಭಯ ಹುಟ್ಟಿಸುವಂತಹ ಕೇವಲ ಸಿಸಿಟಿವಿ ಇದೆ ಅನ್ನುವಂತಹ ಮಾದರಿಯಲ್ಲಿ ಹಾಕಿದ್ರ ಜನರಿಗೆ ಭಯ ಹುಟ್ಟಿಸಬೇಕು, ನಮ್ಮಲ್ಲಿ ಭದ್ರತೆಗೆ ಸಾಕಷ್ಟು ಎಚ್ಚರ ಒತ್ತು ಕೊಡ್ತಾ ಇದೀವಿ ಅನ್ನೋ ಮಾತುಗಳು ಹೇಳೋದಕ್ಕೆ ಈ ಒಂದು ಸಿಸಿಟಿವಿಯನ್ನು ಹಾಕಿದ್ರ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಜಯಮಾರ್ತಡ ದ್ವಾರ ಏನಿದೆ, ಈ ಒಂದು ದ್ವಾರಕ್ಕೆ ಸಾಕಷ್ಟು ಜನರು ಬರ್ತಾರೆ. ಯಾಕಂತಂದ್ರೆ ಇಲ್ಲಿ ಯಾರೆಲ್ಲ ಅರಮನೆಯ ಒಳಭಾಗಕ್ಕೆ ಹೋಗೋದಿಲ್ಲ ಅವರೆಲ್ಲ ಈ ಭಾಗದಲ್ಲಿ ನಿಂತು ಫೋಟೋ ವಿಡಿಯೋನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಬೆಳಿಗ್ಗೆ ಪ್ರವಾಸಿಗರು ಯಾರೇ ಬಂದರೂ ಕೂಡ ಇದೇ ಒಂದು ಭಾಗದಲ್ಲಿ ನಿಂತು ಇಲ್ಲಿಂದ ಫೋಟೋ ವಿಡಿಯೋಗಳನ್ನ ತೆಗೆದುಕೊಳ್ಳಕ್ಕೆ ಮುಂದಾಗ್ತಾರೆ. ಸೊ ಹೀಗಾಗಿ ಈ ಒಂದು ಸಿಸಿಟಿವಿ ದೃಶ್ಯ ರೆಕಾರ್ಡ್ ಆಗಿದ್ರೆ ಈ ಒಂದು ಘಟನೆ ಆಕಸ್ಮಿಕನ ಅಥವಾ ಏನು ಉದ್ದೇಶಪೂರ್ವಕವಾಗಿ ಮಾಡಿದ್ದ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪುರ ಒಂದಂತೂ ಬಹಳ ಸ್ಪಷ್ಟಪಡಿಸಿರುವಂತದ್ದು, ಈ ಘಟನೆ ನಡೆದಿರುವಂತದ್ದು ಆಕಸ್ಮಿಕ ಅಂತ ಹೇಳಿ. ಆದ್ರೆ ಸಿಸಿಟಿವಿ ದೃಶ್ಯಗಳು ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಕ್ರೈಮ್ ನಡೆದರೂ ಕೂಡ ಸಿಸಿಟಿವಿ ದೃಶ್ಯಗಳು ಸಾಕಷ್ಟು ಪೊಲೀಸರಿಗೆ ಸಹಾಯವನ್ನ ಮಾಡ್ತಾ ಇದ್ದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಸಿಸಿಟಿವಿ ದೃಶ್ಯ ರೆಕಾರ್ಡ್ ಆಗದೇ ಇರುವಂತದ್ದು ಸಾಕಷ್ಟು ಎಲ್ಲೋ ಭದ್ರತಾ ವೈಫಲ್ಯ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರುವಂತದ್ದು. ಸೊ ಇನ್ನು ಮುಂದಾದ್ರೂ ಕೂಡ ಅರಮನೆ ಆಡಳಿತ ಮಂಡಳಿ ಪ್ರತಿನಿತ್ಯವೂ ಕೂಡ ಕೋಟ್ಯಾಂತರ ರೂಪಾಯಿ ಆದಾಯ ಬರುವಂತಹ ಅರಮನೆ ಆಡಳಿತ ಮಂಡಳಿಗೆ ಭದ್ರತೆಯ ವಿಚಾರವಾಗಿ ಎಲ್ಲ ಒಂದು ಕಡೆ ಸಿಸಿಟಿವಿಗಳನ್ನ ನೂತನವಾಗಿ ಈಗಾಗಲೇ ತಂತ್ರಜ್ಞಾನ ಮುಂದುವರೆದು ಎಐ ಬಂದಿದೆ. ಸೊ ಹೀಗಾಗಿ ಈ ಸಿಸಿಟಿವಿಗಳನ್ನ ಅಳವಡಿಸ್ತಾರಲ್ಲ ಅದು ಕೂಡ ಈಗ ಕಾದು ನೋಡಬೇಕಾಗಿದೆ. ಇನ್ನು ತನಿಖೆಯ ವಿಚಾರವಾಗಿ ಹೇಳೋದಾದ್ರೆ ಈಗಾಗಲೇ ಸಲೀಂನ ಪೂರ್ವಾಪರವನ್ನ ಈಗಾಗಲೇ ಪೊಲೀಸರು ಕೂಡ ಪತ್ತೆ ಹಚ್ತಾ ಇರುವಂತದ್ದು. ಜೊತೆಗೆ ಆತನ ಜೊತೆಯಲ್ಲಿದ್ದ ಇಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು ವಿಚಾರಣೆ ಒಳಪಡಿಸಿದ್ದಾರೆ. ಆತ ಕಳೆದ 15 ದಿನಗಳಿಂದಷ್ಟೇ ಲಷ್ಕರ್ ಮೊಹಲ್ಲಾದ ಏನೊಂದು ಶರೀಫ್ ಲಾಡ್ಜಲ್ಲಿ ವಾಸವಾಗಿದ್ದ. ಸೊ ಹೀಗಾಗಿ ಎಲ್ಲ ಆಯಾಮಗಳನ್ನು ಕೂಡ ಆತನ ಫೋನ್ ಡೀಟೇಲ್ಸ್ ಇರಬಹುದು ಪ್ರತಿಯೊಂದು ಕೂಡ ಕಲೆ ಹಾಕಿ ಈ ಒಂದು ಸ್ಫೋಟ ಆಕಸ್ಮಿಕ ಅನ್ನುವಂತಹ ತನಿಖೆಯನ್ನು ಈಗ ಮುಂದುವರೆಸಿರುವಂತದ್ದು. ಅಶ್ವಿನಿ. ಆಲ್ ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.